ಅದೇನೋ ಹೇಳ್ತಾರ ಇರ್ಲಾರ್ದವನು ಅದೆಂಥದೋ ಬಿಡ್ಕೊಂಡ ಅನ್ನಂಗೆ ರಾತ್ರಿ ಎಲ್ಲ ನಿದ್ದೆ ಇಲ್ದಲೆ ಒಂದಿನ ನೈಟ್ ಎಲ್ಲ ಫುಲ್ ಎದ್ಬಿಟ್ಟು ಬೆಳಗ್ಗೆ ಎದ್ದಿದ್ದೆ ಮತ್ತೆ ನಾನು 9 ಗಂಟೆಗೆ. ಅಲ್ಲ, ನಾನು ಈ ಥರ ಮಾಡಿದ್ರೆ ಆಗತ್ತಾ? ಮಕ್ಕಳನ್ನ ಎಬ್ಸಿ ಅವ್ರಿಗೆ ತಿಂಡಿ ಮಾಡಿ ಬೆಳಬೆಳಿಗ್ಗೆನೆ 5 ಗಂಟೆಗೆ ರೆಡಿ ಮಾಡ್ತಿದ್ದೋಳು, ಇವತ್ತು ಈ ಥರ ಕೆಲಸ ಮಾಡಿದ್ನಲ್ಲ ಅಂತ ನನಗೆ ನಾಚಿಕೆಯಾಗಿ 2 ಸರಿ ಹೊಡ್ಕೊಂಡೆ ಕೆನ್ನೆ ಮೇಲೆ. ಆಮೇಲೆ ಆಗಿದ್ದಾಯ್ತು ಬಿಟ್ಟಾಕು, ತಲೆ ಬಿಸಿನೆಲ್ಲ ತೆಗೆದಾಕು ಅಂತ ಹೇಳಿ ತಲೆ ತುಂಬ ಚೆನ್ನಾಗಿ ಕೈ ಎಣ್ಣೆ ತಿಕ್ಕೊಂಡ್ಬಿಟ್ಟೆ. ತಲೆ ಕೂದಲು ಎತ್ತಿ ಮೇಲ್ ಕಟ್ಕೊಂಡ್ಬಿಟ್ಟು ಮತ್ತೆ ಕೆಲಸಕ್ಕೆ ರೆಡಿ ಆಗೋದೆ. ಕೆಲಸ ಇನ್ನೇನಿದೆ, ಅಡುಗೆ ಮಾಡಬೇಕು, ತಿಂಡಿ ಮಾಡಬೇಕು. ಪಾಲಕ್ ಸೊಪ್ಪಿತ್ತು, ಸಾಂಬಾರು ಮಾಡೋಣ ಅಂತ ಹೇಳಿ ಪಾಲಕ್ ಸೊಪ್ಪನ್ನ ರೆಡಿ ಮಾಡ್ಕೊಂಡೆ. ಮನೆ ಎಲ್ಲ ಫುಲ್ಲು ಗಲೀಜಾಗಿತ್ತು, ಎಲ್ಲ ಪಾತ್ರೆ ಎಲ್ಲ ತೊಳೆದೆ. ಆಮೇಲೆ 1-2 ನೆಲ್ಲಿಕಾಯಿ, ನಾನೇನು ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ. ಅದು ಒಂದೇ ನೇರಳೆ ಇದೇನಿದು ನೆಲ್ಲಿಕಾಯಿ. ನಾನು ನೆಲ್ಲಿಕಾಯಿ ಕಟ್ ಮಾಡೋದಕ್ಕೋಗಿ ಕೈಯನ್ನು ಕತ್ತರಿಸಿಕೊಂಡೆ. ಬಾಲಕ ಸುಸ್ತಾಗ್ತೈತ, ಲೇಟ್ ಆಯ್ತು ತಿಂಡಿ ಅಂತ ಫುಲ್ ಹೊಟ್ಟೆ ಸಿಗ್ತೈತ. ಲೇಟಾಗಿ ಎದ್ದಿದ್ದ ಪ್ರಭಾವ ಅವನಿಗೂ ಹೊಟ್ಟೆ ಹಸು, ನನಗೂ ಹೊಟ್ಟೆ ಹಸು. ತಡಿಯೋಕ್ಕಾಗದಲ್ಲೇ ಕಡೆಗೆ ಲಾಸ್ಟಿಗೆ ನೆಲ್ಲಿಕಾಯಿ ಜ್ಯೂಸ್ ಮಾಡ್ಕೊಂಡು ಕುಡ್ದಿದ್ದಾಯ್ತು, ಅದು ಫುಲ್ ಹುಳಿ. ಆಮೇಲೆ ಚಪಾತಿ ಹಿಟ್ಟು ಕಲಿಸ್ದೆ, ಚಪಾತಿ ಮಾಡೋಣ. ನಮ್ಮಮ್ಮ ಗಿಣ್ಣ ಕೊಟ್ಟಿದ್ರು ತಿನ್ನೋಣ ಅಂದರೆ ಒಂದು ಸ್ಪೂನ್ ಗಿಣ್ಣ ಉಳಿದಿದೆ ನನಗೆ ಅಂತ. ಹೊಟ್ಟೆ ಬಾಕ್ ಜನಗಳು ಇರ್ತಾರ ಅಂತ ನನಗೆ ಇವಾಗಲೇ ಗೊತ್ತಾಗಿರೋದು. ಅಯ್ಯೋ ದೇವ್ರೆ, ಒಂದೇ ಸ್ಪೂನ್ ಗಿಣ್ಣ ತಿಂದಿಲ್ಲ, ಲಾಸ್ಟಿಗೆ ನನಗೆ ಉಳಿದಿರೋದು ಇದೇ ಗಿಣ್ಣ. ನಮ್ಮನೇಲಿ ಇದೇ ಪ್ರಾಬ್ಲಮ್. ನಾನು ಏನೇ ಮಾಡಿದ್ರು ಏನೇ ತಂದ್ರು ನನಗೆ ಮಾತ್ರ ಲಾಸ್ಟಿಗೆ ಉಳಿಯೋದು ಒಂದೇ ಸ್ಪೂನು. ಕೊನೆಗೆ ಲಾಸ್ಟಿಗೆ ತಿಂಡಿ ಮಾಡ್ಕೊಂಡು ಕೆಲಸ ಮುಗಿಸ್ಕೊಂಡು